ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 270 ಪಾಯಿಂಟ್ಸ್ ಡೌನ್ ಆಗಿ 79,809 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 74 ಪಾಯಿಂಟ್ಸ್ ಡೌನ್ ಆಗಿ 24,426 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 164 ಪಾಯಿಂಟ್ಸ್ ಡೌನ್ ಆಗಿ 53,655 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಟ್ರೈಟ್ ಥರ್ಡ್ ಸೆಷನ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಪ್ರತಿಯೊಂದು ಇಂಡಿಸಿಸ್ ನೋಡ್ಕೊಂಡ್ರು ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಫಸ್ಟ್ ಇವಾಗ ರಿಲಯನ್ಸ್ ಆನ್ಯುವಲ್ ಜನರಲ್ ಮೀಟಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌಟ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದರಿಂದ ರೀಸನ್ಸ್ ಏನೇನಿದಾವೆ ಅಂತ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ತುಂಬಾ ಅನಲಿಸ್ಟ್ ಎಲ್ಲ ಪಾಸಿಟಿವ್ ರೇಟಿಂಗ್ ನ ಕೊಡ್ತಾ ಇದ್ರು. CLSA ಅವರಾಗ್ಲಿ, ಜಫ್ರೀಸ್ ಅವರಾಗ್ಲಿ, ಮೋರ್ಗನ್ ಸ್ಟ್ಯಾನ್ಲಿ ಅವರು, UBS ಅವರು, ಈ ತರ ಪ್ರತಿಯೊಬ್ಬರು ಅನಲಿಸ್ಟ್ ನೋಡ್ಕೊಂಡ್ರು ಈ ಕಂಪನಿ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ ನ ಮಾಡಿ ಬೈ ರೇಟಿಂಗ್ ನ ಕೊಡ್ತಾ ಇದ್ರು. ಯಾಕಂದ್ರೆ ಇವ್ರು ಎನರ್ಜಿ ಬಿಸ್ನೆಸ್ ಆಗಲಿ, ಟೆಲಿಕಾಂ ಬಿಸ್ನೆಸ್ ಆಗಲಿ ಅಥವಾ ರಿಟೇಲ್ ಸೆಗ್ಮೆಂಟ್ ಆಗಲಿ, ಈ ತರ ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲೂ ತುಂಬಾನೇ ಒಳ್ಳೆ ಗ್ರೋತ್ ಇದೆ. ಅದರಿಂದ ಈ ಕಂಪನಿ ರೇಟಿಂಗ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಎಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ರು. ಅದರಿಂದ ಈ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಫ್ರೆಂಡ್ಸ್, ಇವಾಗ ಈ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಅನಲಿಸ್ಟ್ ಆಗಲಿ, ಇನ್ವೆಸ್ಟರ್ಸ್ ಆಗಲಿ ಪ್ರತಿಯೊಬ್ಬರು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಳ್ರಿ. ಒಂದು, ಇವಾಗ ರಿಲಯನ್ಸ್ ಜಿಯೋ ಇದೆ ಅಲ್ಲ, ಈ ಜಿಯೋ ಕಂಪನಿನ ಸಪ್ರೇಟ್ ಆಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅದ್ರ ಜೊತೆಗೆ ಈ ರಿಟೇಲ್ ಬಿಸ್ನೆಸ್ ಏನಿದೆ, ಆದ್ರೆ ಈ ರಿಟೇಲ್ ಬಿಸ್ನೆಸ್ ನ ಕೂಡ ಸಪ್ರೇಟ್ ಆಗಿ ಲಿಸ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಮತ್ತೆ ಈ ಕಂಪನೀಸ್ ಏನಿದಾವೆ, ಈ ರಿಟೇಲ್ ಬಿಸ್ನೆಸ್ ನ ಎನರ್ಜಿ ಸೆಗ್ಮೆಂಟ್ ನ ಡಬಲ್ ಮಾಡೋ ತರ ಸ್ಟೇಟ್ಮೆಂಟ್ಸ್ ಏನಾದ್ರು ಮಾಡ್ತಾರೆ ಈ AGM ಅಲ್ಲಿ ಅಂತ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡಿದ್ರಲ್ವಾ. ಆದ್ರೆ ಈ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದಾವೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಇವಾಗ ಕರೆಕ್ಟ್ ಆಗಿ 2 ಗಂಟೆಗೆ ಈ ಮೀಟಿಂಗ್ ಶುರು ಆಯ್ತು. 2 ಗಂಟೆಗೆ ಮೀಟಿಂಗ್ ಶುರು ಆದ್ಮೇಲೆ 2 or 3 ಮಿನಿಟ್ಸ್ ಆದ್ಮೇಲೆ ಒಂದು ಪಾಸಿಟಿವ್ ಅಪ್ಡೇಟ್ ಬಂತು. ಏನಂದ್ರೆ, ಈ ಜಿಯೋ ಇದೆ ಅಲ್ಲ, ಈ ಜಿಯೋನ 2026 ಫಸ್ಟ್ ಹಾಫ್ ಅಲ್ಲಿ ಸಪ್ರೇಟ್ ಆಗಿ ಲಿಸ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಆ ಟೈಮಲ್ಲಿ ನೋಡ್ಕೊಂಡ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲೇನೆ ನಿಫ್ಟಿ 50ನೇ ನಿಯರ್ಲಿ 50 to 60 ಪಾಯಿಂಟ್ಸ್ ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಎನರ್ಜಿ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದಾರೆ, ಈ AI ರಿಲೇಟೆಡ್ ಆಗಿ ಮಾತಾಡಿದ್ದಾರೆ, ಪ್ರತಿ ಒಂದು ಸೆಗ್ಮೆಂಟ್ ರಿಲೇಟೆಡ್ ಆಗು ಮಾತಾಡಿದ್ದಾರೆ. ಎಕ್ಸಾಂಪಲ್, ಇವಾಗ ರಿಲಯನ್ಸ್ ಇಂಟೆಲಿಜೆನ್ಸ್ ನ ಲಾಂಚ್ ಮಾಡ್ತೀವಿ ಕಮಿಂಗ್ ಟೈಮ್ ಅಲ್ಲಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇವಾಗ ಮೆಟಾ ಇದೆ ಅಲ್ಲ, ಮೆಟಾ ಜೊತೆ ಕೂಡ ಕೊಲಾಬ್ರೇಟ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದ್ರ ಜೊತೆಗೆ ಗೂಗಲ್ ಇದೆ ಅಲ್ಲ, ಗೂಗಲ್ ಜೊತೆ ಕೂಡ ಕೊಲಾಬ್ರೇಟ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ ಡಿಜಿಟಲ್ ಸೆಗ್ಮೆಂಟ್ ಇದೆ ಅಲ್ಲ, ಈ ಡಿಜಿಟಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಹೊಸ ಇನೋವೇಷನ್ಸ್ ನೆಲ್ಲ ಟೈಮ್ ಟು ಟೈಮ್ ತರ್ತಾ ಇರ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದ್ರ ಜೊತೆಗೆ ಎನರ್ಜಿ ಸೆಗ್ಮೆಂಟ್ ಅಲ್ಲೂ ಅಷ್ಟೇ ಬಯೋಗ್ಯಾಸ್ ಪ್ಲಾಂಟ್ ನ ತರ್ತೀವಿ, ಮತ್ತೆ ಸೋಲಾರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತೀವಿ ಅಂತ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಆದ್ರೆ ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಪ್ರತಿಯೊಬ್ರು ಅನಲಿಸ್ಟ್ ಆಗಲಿ, ಪ್ರತಿಯೊಬ್ರು ಇನ್ವೆಸ್ಟರ್ಸ್ ಆಗಲಿ ಈ ತರ ಸ್ಟೇಟ್ಮೆಂಟ್ಸ್ ಈ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಇದ್ದೇ ಇರುತ್ತೆ ಅಂತ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಆದ್ರೆ ಬಿಸ್ನೆಸ್ ರಿಲೇಟೆಡ್ ಆಗಿ ಯಾವುದೇ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿಲ್ಲ. ಜೊತೆಗೆ ಈ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಯಾವುದೇ ತರ ಸರ್ಪ್ರೈಸಸ್ ಕೂಡ ಇಲ್ಲ. ಅದರಿಂದ ಇನ್ವೆಸ್ಟರ್ ಸೆಂಟಿಮೆಂಟ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇಂದ ರಿಲಯನ್ಸ್ ಇಂಡಸ್ಟ್ರೀಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಆನ್ಯುವಲ್ ಜನರಲ್ ಮೀಟಿಂಗ್ ಇದ್ದಿದ್ದ ದಿನ ಎಲ್ಲ ರಿಲಯನ್ಸ್ ಇಂಡಸ್ಟ್ರೀಸ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸ್ವಲ್ಪ ಮೀಟಿಂಗ್ಸ್ ದಿನ ಮಾತ್ರನೇ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದ್ಮೇಲೆ ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಯಾವ ತರ ಗ್ರೋತ್ ನ ಪೋಸ್ಟ್ ಮಾಡ್ತಾರೆ ಇವರು ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಇವಾಗ ಜಪಾನ್ ಹೋದ್ಮೇಲೆ ನೋಡ್ಕೊಂಡ್ರೆ ಇವಾಗ 2 ಡೀಲ್ ಕನ್ಫರ್ಮ್ ಆಗಿದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮೊದಲನೇದಾಗಿ ನೋಡ್ಕೊಂಡ್ರೆ ಇಂಡಿಯಾ ಮತ್ತೆ ಜಪಾನ್ ಈ 2 ಕಂಟ್ರೀಸ್ ಸೇರಿ ಇಂಡಿಯಾದಲ್ಲಿ ಬುಲೆಟ್ ಟ್ರೈನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಗ್ರಿ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಈ ಬ್ಯಾಂಬೋ ಟು ಬಯೋಫ್ಯೂಯಲ್ ರಿಫೈನರಿ ಪ್ರಾಜೆಕ್ಟ್ಸ್ ಇರ್ತಾವಲ್ಲ, ಈ ಪ್ರಾಜೆಕ್ಟ್ಸ್ ಗೋಸ್ಕರನೇ ಇಂಡಿಯಾದಲ್ಲಿ 3,500 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇನ್ನ ಏನೇನು ಅಪ್ಡೇಟ್ಸ್ ಬರ್ತವೆ ಇದು ರಿಲೇಟೆಡ್ ಆಗಿ ಅಂತ. ಅದ್ರ ಜೊತೆಗೆ ಈ ವೀಕೆಂಡ್ ಅಲ್ಲಿ ನೋಡ್ಕೊಂಡ್ರೆ ಮೋದಿ ಅವರು ಈ ಚೈನೀಸ್ ಪ್ರೆಸಿಡೆಂಟ್ ನ ಕೂಡ ಮೀಟ್ ಆಗ್ತಾ ಇದ್ದಾರೆ. ನೋಡೋಣ ಇವಾಗ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಬೈಲಾಟ್ರಲ್ ಟ್ರೇಡ್ ಬಗ್ಗೆ ಕೂಡ ಪಾಸಿಟಿವ್ ಅಪ್ಡೇಟ್ಸ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ಸ್ ಬರ್ತಾ ಇದ್ವು. ಒಂದ್ ವೇಳೆ ರೀಸೆಂಟ್ ಆಗಿ ಹೇಳಿರೋ ಪ್ರಕಾರ ಇಂಡಿಯನ್ ಪ್ರಾಡಕ್ಟ್ಸ್ ಏನಾದ್ರು ಚೈನಾಗೆ ಏನಾದ್ರು ಎಕ್ಸ್ಪೋರ್ಟ್ ಮಾಡೋ ರಿಲೇಟೆಡ್ ಆಗಿ ಏನಾದ್ರು ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬರ್ತಾವ ಅಂತ ನೋಡ್ಬೇಕು. ಅದ್ರ ಜೊತೆಗೆ ಚೈನಾ ಇಂದ ಸಮೇತ ಏನಾದ್ರು ಕಮಿಂಗ್ ಟೈಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾವ ಅಂತ ಸಮೇತ ನೋಡ್ಬೇಕು. ಮತ್ತೆ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇಂಡಿಯನ್ GDP ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಈ ಸಲ 7.8% ಬಂದಿದೆ. ಫ್ರೆಂಡ್ಸ್, ಇವಾಗ RBI ಎಸ್ಟಿಮೇಟ್ ಮಾಡಿದ್ದು 6.5% ಇತ್ತು. ಅದ್ರ ಜೊತೆಗೆ ಅನಲಿಸ್ಟ್ ಎಸ್ಟಿಮೇಟ್ ಮಾಡಿದ್ದು 6.6% GDP ಬರುತ್ತೆ ಅಂತ. ಆದ್ರೆ 7.8% ಬಂದಿದೆ. ಇದಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಸೋಮವಾರ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ.
ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ CG ಪವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ CG ಪವರ್ಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ CG ಸೆಮಿ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ ನೋಡ್ಕೊಂಡ್ರೆ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅದ್ರ ಭಾಗವಾಗಿ ಇವತ್ತು ಈ ಕಂಪನಿಯಿಂದ ಒಂದು ಮೇಜರ್ ಅನೌನ್ಸ್ಮೆಂಟ್ ಬಂದಿದೆ. ಏನಂದ್ರೆ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ 7600 ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತೀವಿ ನೆಕ್ಸ್ಟ್ 5 years ಅಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರಲ್ಲೂ ಇವ್ರು ಇನ್ವೆಸ್ಟ್ ಮಾಡ್ತಾ ಇರೋದು OSAT ಅಂದ್ರೆ ಔಟ್ಸೋರ್ಸ್ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಮತ್ತೆ ಟೆಸ್ಟಿಂಗ್ ಫೆಸಿಲಿಟಿಗೋಸ್ಕರ ಇವರು ಇನ್ವೆಸ್ಟ್ ಮಾಡ್ತಾ ಇರೋದು. ಈ ಫೆಸಿಲಿಟಿ ಎಲ್ಲ ಗುಜರಾತ್ ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಈ ಸೆಮಿ ಕಂಡಕ್ಟರ್ ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡ್ತೀನಿ ನೋಡಿ. ಇವ್ರು ನೋಡ್ಕೊಂಡ್ರೆ ಈ ಸಿಲಿಕಾನ್ ವೇಫರ್ಸ್ ಇಂದ ಸೆಮಿ ಕಂಡಕ್ಟರ್ಸ್ ನೇನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ, ಬೇರೆ ಹತ್ರದಿಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಅಸೆಂಬಲ್ ಮಾಡ್ಕೊಂಡು ಟೆಸ್ಟ್ ಮಾಡೋ ಫೆಸಿಲಿಟಿನ ಇವರು ಓಪನ್ ಮಾಡ್ತಾ ಇರೋದು. ಇವಾಗ ಫಸ್ಟ್ ನೋಡ್ಕೊಂಡ್ರೆ ಇವರು 2 ಫೆಸಿಲಿಟಿನ ಓಪನ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಇವತ್ತು ಇನಾಗ್ರೇಷನ್ ಆಗಿದೆ. ಈ ಫೆಸಿಲಿಟಿಯಲ್ಲಿ ನೋಡ್ಕೊಂಡ್ರೆ ಅಸೆಂಬ್ಲಿಂಗ್ ಆಗಲಿ, ಪ್ಯಾಕಿಂಗ್ ಆಗಲಿ, ಟೆಸ್ಟಿಂಗ್ ಆಗಲಿ ಮೂರನ್ನು ಮಾಡ್ತಾರೆ. ಮತ್ತೆ ಪ್ರತಿದಿನ 5 ಲಕ್ಷ ಚಿಪ್ಸ್ನ ರೆಡಿ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಎರಡನೇ ಫೆಸಿಲಿಟಿಯಲ್ಲಿ ನೋಡ್ಕೊಂಡ್ರೆ 2026 ಕೊನೆಗೆಲ್ಲ ಈ ಪ್ಲಾಂಟ್ ಕೂಡ ಸೆಟಪ್ ಆಗುತ್ತೆ. ಈ ಫೆಸಿಲಿಟಿಯಲ್ಲಿ ನೋಡ್ಕೊಂಡ್ರು ಪ್ರತಿದಿನ 15 ಲಕ್ಷ ಚಿಪ್ಸ್ ರೆಡಿ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇದು ಇಂಡಿಯಾದಲ್ಲೇನೆ ಫಸ್ಟ್ ಎಂಡ್ ಟು ಎಂಡ್ OSAT ಫೆಸಿಲಿಟಿ ಅಂತ ಕೂಡ ನೆನ್ಪಿಟ್ಕೊಬೇಕು. ಮತ್ತೆ ಫ್ರೆಂಡ್ಸ್, ಇವಾಗ ಹಿಂದಿನ ವಾರ ನೋಡ್ಕೊಂಡ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಲ್ಲಿ ಮೇಜರ್ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಒಂದ್ಸಲ ಈ ಇಮೇಜ್ ನೋಡಿ. ಇದ್ರಲ್ಲಿ ನೋಡ್ಕೊಂಡ್ರೆ ಈ ಸೆಕ್ಟಾರ್ ರಿಲೇಟೆಡ್ ಆಗೆಲ್ಲ ಮೇಜರ್ ಅನೌನ್ಸ್ಮೆಂಟ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಎಕ್ಸಾಂಪಲ್ ಇವಾಗ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಲಿ, ನ್ಯೂಕ್ಲಿಯರ್ ಎನರ್ಜಿ ರಿಲೇಟೆಡ್ ಆಗಲಿ, ಮತ್ತೆ ಇವಾಗ GST ರಿಫಾರ್ಮ್ ಬಗ್ಗೆ ಮುಂದಿನ ವಾರ ಮೀಟಿಂಗ್ ಕೂಡ ಇದೆ. ಇದ್ರ ಬಗ್ಗೆ ಸೋಮವಾರ ಮಾತಾಡ್ಕೊಳ್ಳೋಣ. ಈ ತರ ತುಂಬಾನೇ ಸೆಕ್ಟಾರ್ಸ್ ಬಗ್ಗೆ ಎಲ್ಲ ಮೇಜರ್ ಅನೌನ್ಸ್ಮೆಂಟ್ ಬರುತ್ತೆ ಕಮಿಂಗ್ ಟೈಮ್ ಅಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಮತ್ತೆ ಅದ್ರ ಜೊತೆಗೆ ಇವಾಗ ಯಾವ್ಯಾವ ಸೆಕ್ಟರ್ ರಿಲೇಟೆಡ್ ಆಗಿ ಏನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದ್ರೆ ಯಾವ್ಯಾವ ಕಂಪನೀಸ್ನ ಫೋಕಸ್ ಮಾಡಬೇಕು ಅಂತ ಕೂಡ ಇಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಇದಾವೆ. ಕೇನ್ಸ್ ಟೆಕ್ನಾಲಜೀಸ್ ಇದೆ, ಡಿಕ್ಸಾನ್ ಟೆಕ್ನಾಲಜೀಸ್ ಇದೆ, CG ಪವರ್ ಇದೆ, ಟಾಟಾ ಎಲೆಕ್ಸಿ ಇದೆ. ಈ ತರ ತುಂಬಾನೇ ಕಂಪನೀಸ್ ಇದಾವೆ. ಫ್ರೆಂಡ್ಸ್, ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಇಂಡಿಯಾದಲ್ಲಿ ಇದುವರೆಗೂ ಯಾವುದೇ ತರ ಗ್ರೋತ್ ಇಲ್ಲ. ಅಂದ್ರೆ ನಾವು ಮೇಜರ್ ಆಗಿ ಯಾವುದೇ ತರ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಏನು ಮಾಡ್ತಾ ಇಲ್ಲ. 2022-23 ಆ ಟೈಮಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಟೈಮ್ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ಇಂಡಿಯಾದಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಬಂತು. ಇವಾಗ ಕೂಡ ಇನ್ನ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ಡೆವಲಪ್ ಮಾಡ್ತಾನೆ ಇದ್ದಾರೆ. ಮತ್ತೆ ಕಮಿಂಗ್ ಟೈಮಲ್ಲಿ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಹೈ ಗ್ರೋತ್ ಇರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಯಾಕಂದ್ರೆ ಇವಾಗ ಪ್ರತಿ ದೇಶ ನೋಡ್ಕೊಂಡ್ರೆ ಎಕ್ಸಾಂಪಲ್ US, ಚೈನಾ, ಕೊರಿಯಾ ಈ ಕಂಟ್ರೀಸ್ ಎಲ್ಲ ತುಂಬಾನೇ ಸೆಮಿ ಕಂಡಕ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಪಂಚದಾದ್ಯಂತ ಇವರು ಎಕ್ಸ್ಪೋರ್ಟ್ ಮಾಡ್ತಾನೆ ಇದ್ದಾರೆ. ಆದ್ರೆ ಯಾವುದೇ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಎಕ್ಸ್ಪೋರ್ಟು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ಕಮಿಂಗ್ ಟೈಮಲ್ಲಿ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಏನಾದ್ರೂ ಗೌರ್ಮೆಂಟ್ ರಿಲೇಟೆಡ್ ಆಗಿ ಪ್ರಾಜೆಕ್ಟ್ಸ್ ಬಂದ್ರೆ ಈ ಕಂಪನೀಸ್ ನ ಫೋಕಸ್ ಮಾಡಿ. ಅದ್ರ ಜೊತೆಗೆ ಫ್ರೆಂಡ್ಸ್, ಇವಾಗ ನೋಡ್ಕೊಂಡ್ರೆ ತುಂಬಾನೇ ಕ್ಯಾಬಿನೆಟ್ ಮೀಟಿಂಗ್ಸ್ ಎಲ್ಲ ನಡೀತಾ ಇದಾವೆ, ಮತ್ತೆ ಮೇಜರ್ ಅನೌನ್ಸ್ಮೆಂಟ್ಸ್ ಎಲ್ಲ ಬರ್ತಾನೆ ಇದಾವೆ. ಅದಕ್ಕೋಸ್ಕರ ಇಲ್ಲಿ ಯಾವ್ದಾದ್ರು ಸೆಕ್ಟರ್ಸ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಬಂದಾಗ ಎಕ್ಸಾಂಪಲ್ ಡಿಫೆನ್ಸ್ ರಿಲೇಟೆಡ್ ಆಗಲಿ, ಗ್ರೀನ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಸೋಲಾರ್ ಕೆಪಾಸಿಟಿ ಈ ತರ ಏನಾದರೂ ಮೇಜರ್ ಅನೌನ್ಸ್ಮೆಂಟ್ ಬಂದಾಗ ಈ ಕಂಪನೀಸ್ನೆಲ್ಲ ಫೋಕಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯವರು ಜಪಾನ್ಗೆ ಸಂಬಂಧಪಟ್ಟಿರೋ ಯುಟಾಕಾ ಗೈಕೆನ್ ಅನ್ನೋ ಕಂಪನಿಯಲ್ಲಿ 81% ಸ್ಟೇಕ್ ನ ಅಕ್ವೈರ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಅಕ್ವಿಸಿಷನ್ಗೆ ಟೋಟಲ್ ಆಗಿ 1016 ಕ್ರೋರ್ಸ್ ಕೊಟ್ಟು ಅಕ್ವಿಸಿಷನ್ ಮಾಡಿದೀವಿ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಯುಟಾಕಾ ಗೈಕೆನ್ ಕಂಪನಿ ನೋಡ್ಕೊಂಡ್ರೆ ಇವರು ಅಷ್ಟೇ ಆಟೋ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಈ ಕಂಪನಿ ಹತ್ರ ನೋಡ್ಕೊಂಡ್ರೆ 13 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮತ್ತೆ R&D ಫೆಸಿಲಿಟೀಸ್ ಇದಾವೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು 9 ಕಂಟ್ರೀಸ್ ಅಲ್ಲಿ ಪ್ರೆಸೆನ್ಸ್ ಇದ್ದಾರೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. USA, ಚೈನಾ, ಥಾಯ್ಲ್ಯಾಂಡ್, ಬ್ರೆಜಿಲ್ ಮತ್ತೆ ಇನ್ನ ಸ್ವಲ್ಪ ಬೇರೆ ಬೇರೆ ದೇಶದಲ್ಲೆಲ್ಲ ಇವರು ಯೂನಿಟ್ಸ್ ಇದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಮೇಜರ್ ಆಗಿ ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಈ ಆಟೋ ಕಾಂಪೋನೆಂಟ್ಸ್ ರಿಲೇಟೆಡ್ ಆಗಿ ಬ್ರೇಕ್ಸ್, ಡ್ರೈವಿಂಗ್ ಸಿಸ್ಟಮ್, ಮೋಟಾರ್ ಪಾರ್ಟ್ಸ್, ಕೂಲಿಂಗ್ ಸಿಸ್ಟಮ್ ಈ ತರ ಇನ್ನೂ ಹಲವಾರು ಪಾರ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಹೋಂಡಾ ಕಂಪನಿ ಇದೆ ಅಲ್ಲ, ಈ ಹೋಂಡಾ ಕಂಪನಿನೇ ಇವ್ರ ಮೇಜರ್ ಕಸ್ಟಮರ್ ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಫ್ರೆಂಡ್ಸ್, ಇವತ್ತು ಸಂವರ್ಧನ ಮದರ್ಸನ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂದ್ರೆ ಇವಾಗ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಇದೆ ಅಲ್ಲ,
ಈ ಟ್ಯಾರಿಫ್ ಅನ್ಸರ್ಟೆನಿಟೀಸ್ ಇಂದ ಇಂಡಿಯಾದಿಂದ ಡೈರೆಕ್ಟ್ ಆಗಿ US ಅಥವಾ ಮೆಕ್ಸಿಕೋಗಾಗಲಿ ಇವರು ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ, ತುಂಬಾನೇ ಹೈ ಟ್ಯಾರಿಫ್ನ ಪೇ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಈ ತರ ಬೇರೆ ಬೇರೆ ದೇಶದಲ್ಲಿ ಎಕ್ಸಾಂಪಲ್ ಇವಾಗ 81% ಸ್ಟೇಕ್ ಅಕ್ವೈರ್ ಮಾಡಿದ್ರಲ್ಲ ಈ ಜಪಾನ್ ಕಂಪನಿಯಲ್ಲಿ, ಈ ಜಪಾನ್ ಕಂಪನಿದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ US ಅಲ್ಲೇನೆ ಇದೆ. ಅದರಿಂದ ಕೂಡ ಈ ಕಂಪನಿಗೆ ಕಮಿಂಗ್ ಟೈಮಲ್ಲಿ ಅಡ್ವಾಂಟೇಜ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಅದರಿಂದ ಸಹ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಪವರ್, ಈ ಕಂಪನಿಗಾದ್ರೆ ಒಂದು ಲಾಂಗ್ ಟರ್ಮ್ ಪವರ್ ಸಪ್ಲೈ ಕಾಂಟ್ರಾಕ್ಟ್ ಬಂದಿದೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇವಾಗ ಅದಾನಿ ಪವರ್ ಕಂಪನಿ ಇದೆ ಅಲ್ಲ, ಈ ಕಂಪನಿಗೆ ಬಿಹಾರಲ್ಲಿ ತುಂಬಾನೇ ದೊಡ್ಡ ಥರ್ಮಲ್ ಪ್ಲಾಂಟ್ ನ ಶುರು ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಅದನ್ನು 3 ಯೂನಿಟ್ಸ್ ಅಲ್ಲಿ. ಇವಾಗ ಪ್ರತಿ ಯೂನಿಟ್ ಅಲ್ಲಿ ನೋಡ್ಕೊಂಡ್ರೆ 800 ಮೆಗಾವಾಟ್ಸ್ ಟೋಟಲ್ ಆಗಿ ಕೆಪಾಸಿಟಿನ ಬಿಲ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿ ಯೂನಿಟ್ ಅಲ್ಲೂ 800 ವಾಟ್ಸ್ ಅಲ್ವಾ, ಇವಾಗ ಟೋಟಲ್ ಆಗಿ 2400 ಮೆಗಾವಾಟ್ಸ್ ಥರ್ಮಲ್ ಪವರ್ ಕೆಪಾಸಿಟಿ ಇರೋ ಪ್ಲಾನ್ ನ ಸೆಟಪ್ ಮಾಡೋದಕ್ಕೆ ಇವಾಗ ಅಪ್ರೂವಲ್ ಸಿಕ್ಕಿರೋದು. ಇದಕ್ಕೆ ಟೋಟಲ್ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡ್ರೆ 26,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಪ್ಲಾಂಟ್ ಇಂದನೇ 10,000ದಿಂದ 12,000 ಜಾಬ್ ಕ್ರಿಯೇಷನ್ ಆಗುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಪ್ಲಾಂಟ್ ನೋಡ್ಕೊಂಡ್ರೆ ಅದರಲ್ಲೂ ಮೊದಲನೇ ಯೂನಿಟ್ ನೋಡ್ಕೊಂಡ್ರೆ ನೆಕ್ಸ್ಟ್ 48 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು. ಅದಾದ್ಮೇಲೆ ಮತ್ತೆ 2ನೇ ಯೂನಿಟ್ ಆಗಲಿ 3ನೇ ಯೂನಿಟ್ ಆಗಲಿ ಟೋಟಲ್ ಆಗಿ 3 ಯೂನಿಟ್ ಕಂಪ್ಲೀಟ್ ಆಗೋದಕ್ಕೆ ನೆಕ್ಸ್ಟ್ 60 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗೇನೋ ಆಪರೇಷನ್ಸ್ಗೇನೋ ಬಂತು ಅನ್ಕೊಳ್ಳಿ. ಇವಾಗ ಆಪರೇಷನ್ಸ್ ಬಂದ್ಮೇಲೆ ಇವರು ಪವರ್ನ ಜನರೇಟ್ ಮಾಡ್ತಾರಲ್ಲ, ಈ ಪವರ್ನ ಯಾರಿಗೆ ಸೆಲ್ ಮಾಡಬೇಕು ಅಂತ ನೋಡ್ಕೊಂಡ್ರೆ ಈ ಬಿಹಾರ್ನ ಸ್ಟೇಟ್ ಪವರ್ ಜನರೇಷನ್ ಕಂಪನಿ ಇರುತ್ತಲ್ಲ, ಗೌರ್ಮೆಂಟ್ಗೆ ಇದನ್ನ ಕಂಪ್ಲೀಟ್ ಆಗಿ ಸೆಲ್ ಮಾಡ್ತಾರೆ. ಎಷ್ಟು ಅಂತ ಅಂದ್ರೆ 2274 ಮೆಗಾವಾಟ್ಸ್ ಪವರ್ನ ಈ ಗೌರ್ಮೆಂಟ್ಗೆ ಸಪ್ಲೈ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರತಿ ಯೂನಿಟ್ಗೆ ಇವ್ರಿಗೆ ನಿಯರ್ಲಿ 6 ರೂಪೀಸ್ ವರ್ಗು ಚಾರ್ಜ್ ಮಾಡ್ತಾ ಇದ್ದಾರೆ. ಅದೇ ತರ ಇವಾಗ ನೆಕ್ಸ್ಟ್ 25 ಇಯರ್ಸ್ ವರ್ಗು ಬಿಹಾರ್ ಗೌರ್ಮೆಂಟ್ಗೆ ಇವರು ಸಪ್ಲೈ ಮಾಡ್ತಾರೆ. ಅದರಿಂದ ಕಾನ್ಸ್ಟೆಂಟ್ ಆಗಿ ರೆವೆನ್ಯೂಸ್ ಬರ್ತಾನೆ ಇರುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ NTPC, ಈ ಕಂಪನಿ ಬಗ್ಗೆ ನೋಡ್ಕೊಂಡ್ರು ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟೇ ಬಂದಿದೆ. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಕೋಲ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಗ್ಯಾಸ್, ಹೈಡ್ರೋ ಪವರ್, ಸೋಲಾರ್ ಈ ತರ ತುಂಬಾನೇ ಸೆಗ್ಮೆಂಟ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಾರಲ್ಲ, ಅದ್ರ ಭಾಗವಾಗಿ ಇವಾಗ ಈ ಕೋಲ್ ಮೈನಿಂಗ್ ಬಿಸ್ನೆಸ್ ಏನಿದೆ ಇವ್ರದ್ದು, ಆ ಮೈನಿಂಗ್ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಈ ಸಬ್ಸಿಡರಿ ಕಂಪನಿ ಒಂದಿದೆ ಈ NTPC ಮೈನಿಂಗ್ ಲಿಮಿಟೆಡ್ ಅಂತ, ಆ ಕಂಪನಿಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕೋಲ್ ಮೈನಿಂಗ್ ಬಿಸ್ನೆಸ್ ಇಂದನೇ ಪ್ರತಿ ವರ್ಷ 7,000 ಕೋಟಿ ರೆವೆನ್ಯೂಸ್ ಬರ್ತಾ ಇತ್ತು. ಅಂತ ಬಿಸ್ನೆಸ್ ನ ಇವಾಗ ಇವರು ಸಬ್ಸಿಡರಿ ಕಂಪನಿಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ NTPC ಕಂಪನಿ ಏನಿದೆ ಇವ್ರ ಬಿಸ್ನೆಸ್ ನ ಸ್ವಲ್ಪ ರೀಸ್ಟ್ರಕ್ಚರ್ ಮಾಡ್ತೀವಿ, ಕಮಿಂಗ್ ಟೈಮಲ್ಲಿ ಇನ್ನ ಪ್ರಾಪರ್ ಆಗಿ ಫೋಕಸ್ ಮಾಡ್ತೀವಿ. ಈ ಕೋಲ್ ಬಿಸ್ನೆಸ್ ನ ಸಬ್ಸಿಡರಿ ಕಂಪನಿ ಕೊಟ್ಟಿದ್ರಲ್ಲ, ಈ ಸಬ್ಸಿಡರಿ ಕಂಪನಿ ರಿಲೇಟೆಡ್ ಆಗು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಫೋಕಸ್ ಮಾಡ್ತೀವಿ. ಪ್ರತಿಯೊಂದು ಸೆಗ್ಮೆಂಟ್ ರಿಲೇಟೆಡ್ ಆಗು ಕ್ಲಿಯರ್ ಆಗಿ ಫೋಕಸ್ ಮಾಡಿ ಕಮಿಂಗ್ ಟೈಮಲ್ಲಿ ಇನ್ನೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ವೀಕಲ್ ನೋಡ್ಕೊಂಡ್ರೆ ಈ ಓಲಾ ಎಲೆಕ್ಟ್ರಿಕ್ ಕಂಪನಿ ನಿಯರ್ಲಿ 20% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ರೀಸೆಂಟ್ ಆಗಿ ಗೌರ್ಮೆಂಟ್ ಈ PLI ಸ್ಕೀಮ್ಸ್ ನ ಅನೌನ್ಸ್ ಮಾಡಿದ್ರು, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ನೋಡ್ಕೊಂಡ್ರೆ ಈ ಮೊಬೈಲ್ ಫೋನ್ಸ್ ರಿಲೇಟೆಡ್ ಆಗು PLI ಸ್ಕೀಮ್ಸ್ ನ ಅನೌನ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಈ ಮೊಬೈಲ್ ಫೋನ್ಸ್ಗೆ ಏನಾದರೂ ಈ PLI ಸ್ಕೀಮ್ಸ್ನ ಅನೌನ್ಸ್ ಮಾಡಿದ್ರೆ ಯಾವ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಇವಾಗ ಆಪಲ್ ಫೋನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹೇಳಿ? ಫಾಕ್ಸ್ಕಾನ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದಾದ್ಮೇಲೆ ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತೆ ಇನ್ನ ಸ್ವಲ್ಪ ಕಂಪನೀಸ್ ಎಲ್ಲಾನು ಬೇರೆ ಬೇರೆ ಫೋನ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಈ ಟಾಟಾ ಎಲೆಕ್ಟ್ರಾನಿಕ್ಸ್ ಆಗಲಿ, ಫಾಕ್ಸ್ಕಾನ್ ಆಗಲಿ, ಈ ಕಂಪನೀಸ್ ನಮ್ಮ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ. ಇವಾಗ ಯಾವ ಕಂಪನಿ ಲಿಸ್ಟ್ ಆಗಿದೆ ಈ ಸ್ಮಾರ್ಟ್ ಫೋನ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋರು ಅಂತ ನೋಡ್ಕೊಂಡ್ರೆ ಡಿಕ್ಸಾನ್ ಟೆಕ್ನಾಲಜೀಸ್ ಅವರು ನಮ್ಮ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಈ ಕಂಪನಿನೂ ಅಷ್ಟೇ ಈ ಮೊಬೈಲ್ ಫೋನ್ಸ್ ರಿಲೇಟೆಡ್ ಆಗಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ತಾರೆ. ಒಂದ್ ವೇಳೆ ಗೌರ್ಮೆಂಟ್ ಏನಾದರೂ ಕಮಿಂಗ್ ಟೈಮಲ್ಲಿ ಈ PLI ಸ್ಕೀಮ್ ನ ಅನೌನ್ಸ್ ಮಾಡಿದ್ರೆ ಈ ಕಂಪನಿಗಂತೂ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅದಾದ್ಮೇಲೆ ಈ ಸ್ಮಾರ್ಟ್ ಫೋನ್ಸ್ಗೆ ಬಿಟ್ರೆ ಸಪರೇಟ್ ಆಗಿ ಬ್ಯಾಟ್ರೀಸ್, ಡಿಸ್ಪ್ಲೇ, ಮಾಡೆಲ್ಸ್, ಸೆಮಿಕಂಡಕ್ಟರ್, PCB ಇವಕ್ಕೆಲ್ಲ ಏನಾದರೂ PLI ಸ್ಕೀಮ್ಸ್ ನ ಅನೌನ್ಸ್ ಮಾಡಿದ್ರೆ ಅಮರ್ ರಾಜಾ ಬ್ಯಾಟ್ರೀಸ್ ನ ಫೋಕಸ್ ಮಾಡಿ, ಮತ್ತೆ ಎಕ್ಸೈಡ್ ಇಂಡಸ್ಟ್ರೀಸ್ ನ ಫೋಕಸ್ ಮಾಡಿ, ಮತ್ತೆ ಅದ್ ಬಿಟ್ರೆ ಸಹಸ್ರ ಎಲೆಕ್ಟ್ರಾನಿಕ್ಸ್, ಡಿಕ್ಸಾನ್ ಟೆಕ್ನಾಲಜೀಸ್, ಸಿರ್ಮಾ SGS ಈ ಎಲ್ಲಾ ಕಂಪನೀಸ್ ನ ಫೋಕಸ್ ಮಾಡಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರು ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.